ಎತ್ತಬೇಕು ಅಂತ ಎರಡನೇ ಕೆಲಸ ಇವ್ರ ಪ್ರಕಾರ ಹೆಣ್ಮಕ್ಳಿಗಿರುತ್ತದ್ದು. ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಜಿ ನೇತೃತ್ವದ UPA ಸರ್ಕಾರ ಹೆಣ್ಮಕ್ಕಳ ಒಂದು ಸಬಲೀಕರಣಕ್ಕೆ, ಮಹಿಳೆಯರ ಸಬಲೀಕರಣಕ್ಕೆ MGNREGA ಬಿಲ್ ನ ತಂದು 58% ಹೆಣ್ಮಕ್ಳು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಇವತ್ತು ಅವ್ರ ಬದುಕುಗಳನ್ನ ಕಟ್ಕೋತಾ ಇದ್ದಾರೆ. ಈ ಒಂದು MGNREGA ಕಾಯ್ದೆ ಪ್ರಕಾರವಾಗತ್ತಂದ್ರೆ ಅದನ್ನ ಇವತ್ತು ನಿರ್ಮೂಲನೆ ಮಾಡಕ್ ಹೊರಟವರಲ್ಲ, ಇವ್ರು ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಸಭಾಧ್ಯಕ್ಷರೇ. ಇದು ಸಭಾಧ್ಯಕ್ಷರೇ, ಮತ್ತೊಂದು ವಿಷಯ ಏನಂತಂದ್ರೆ ಇವತ್ತು ಇವ್ರೇನು ಈ ಕಾಯ್ದೆನ ತಂದಿದ್ದಾರೆ, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೂರಲ್ ಅಂಡ್ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್, ಗ್ರಾಮೀಣ ಅಂತ ಏನಂತ ಹೇಳ್ತವ್ರೆ ಸಭಾಧ್ಯಕ್ಷರೇ. ಅದನ್ನ ಚಿಕ್ಕದಾಗಿ ಮಾಡಿ ಚುಟ್ಕಾಗಿ ಮಾಡಿದ್ರೆ ರಾಮ್ಜಿ ಅಂತ ಸಿಕ್ಕಿದೆ ಸಭಾಧ್ಯಕ್ಷರೇ. ಇವತ್ತು ನಾನು ನಿಮ್ಮನ್ನ ಕೇಳಂತದ್ದು, ರಾಮ್ ಸೀತೆ ಮಾತೆಗೆ ಅತ್ಯಂತ ಗೌರವ ಕೊಟ್ಟಂತ ಪುರುಷರು ಯಾರಾದ್ರೂ ಇದ್ರೆ ಅದು ಶ್ರೀರಾಮ್ನು. ಶ್ರೀರಾಮನ ಹೆಸರಲ್ಲಿ ಯಾಕೆ ಈ ರೀತಿಯಾದಂತ ಅನ್ಯಾಯಗಳನ್ನ, ಅಪಚಾರಗಳನ್ನ ತಾವು ಮಾಡ್ತಾ ಇದ್ದೀರಾ? ಇದಕ್ಕೇನಾದ್ರೂ ಹೆಸರು ತಾವಿರಲೇಬೇಕು ಅಂತಂದ್ರೆ ನಾನು ಇವರಲ್ಲಿ ಮನವಿ ಮಾಡ್ಕೊಳ್ಳೋದು, ಇದಕ್ಕೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ಮ್ಯಾನ್ಯುಯಲ್ ಲೇಬರ್ ಓರಿಯೆಂಟೆಡ್ ಡೈಲಿ ಇನ್ಕಮ್ ಅಂತ ಮಾಡಿ ಮೋದಿಜಿ ಅಂತ ಮಾಡಿ. ಯಾಕೆ ರಾಮ್ ಹೆಸರಲ್ಲಿ ಅನ್ಯಾಯ ಮಾಡ್ತೀರಾ? ಅನ್ಯಾಯ ಮಾಡಿದ್ರೆ ಮಹಿಳೆಯರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಇವರೆಲ್ಲರಿಗೂ ಕೂಡ ನೀವು ಅನ್ಯಾಯ ಮಾಡದೇ ಆದ್ರೆ ನಿಮ್ಮ ಹೆಸರಲ್ಲಿ ಮಾಡ್ರಿ, ಮೋದಿಜಿ ಅಂತಾನೆ ಹೇಳ್ರಿ ಅದಕ್ಕೆ ಹೆಸರು. ಯಾಕೆ ರಾಮ್ ಹೆಸರಲ್ಲಿ ಅನ್ಯಾಯ ಮಾಡ್ತೀರಾ? ಪ್ರಧಾನ ಮಂತ್ರಿ ಜಿ ಅಂತಿಡ್ರಿ. ಪ್ರಧಾನ ಮಂತ್ರಿ ಹೆಸರಲ್ಲಿ ಹೆಂಗಸರಿಗೆ ಅನ್ಯಾಯ ಆಗ್ತಾ ಇದೆ, ದಲಿತರಿಗೆ ಅನ್ಯಾಯ ಆಗ್ತಾ ಇದೆ, ಪರಿಶಿಷ್ಟ ವರ್ಗದವ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಪ್ರಧಾನ ಮಂತ್ರಿಗಳ ಹೆಸರಲ್ಲಿ, ಮೋದಿಜಿ ಅವರ ಹೆಸರಲ್ಲಿ ಶಾಚಿ ಅಂತ. ಯಾಕಂದ್ರೆ ಬಿಜೆಪಿ ಅವರೆಲ್ಲ ಇವತ್ತು ಏನು ಕೇಂದ್ರದಲ್ಲಿರ್ತಕ್ಕಂಥ ಆಡಳಿತದವರ ಕೈಬೊಂಬೆಗಳಾಗಿ ಪರಿವರ್ತನೆ ಆಗಿ ರಾಜ್ಯದ ಹಿತಾಸಕ್ತಿಗಳನ್ನ, ರಾಜ್ಯದ ಪ್ರಜೆಗಳ ಹಿತಾಸಕ್ತಿನ ನೀವು ಸಂಪೂರ್ಣವಾಗಿ ಮರ್ತಿದ್ದೀರಾ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಈ ಒಂದು ಸಂದರ್ಭದಲ್ಲಿ ನನ್ನ ಒಂದು ಪ್ರಶ್ನೆ ಏನಂತಂದ್ರೆ, ಪದೇ ಪದೇ ನಾವು ಕೇಳಂತದ್ದು ವಿಕಸಿತ ಭಾರತ ಅಂತ ಹೇಳ್ತಾರೆ. ಈ ವಿಕಸಿತ ಭಾರತ ಏನು ಅಂತೇಳಿ ಇವತ್ತವರೆಗೂ ಕೂಡ ಸ್ಪಷ್ಟವಾಗಿ ನಮ್ಗೆ ಯಾವುದೇ ಒಂದು ಮಾಹಿತಿ ಇಲ್ಲ. ಏನ್ ವಿಕಸಿತ ಭಾರತ? 2047ನೇ ಇಸ್ವಿಯಲ್ಲಿ ವಿಕಸಿತ ಭಾರತ ಮಾಡ್ತೀವಂತ ನೀವು ಹೇಳ್ತೀರಲ್ಲ, ಆ ವಿಕಸಿತ ಭಾರತ ಅಂದ್ರೆ ಅದ್ರ ಅರ್ಥ ಏನು ಅಂತ ಇವತ್ತು ಗೊತ್ತಾಗಿಲ್ಲ. ಬಿಜೆಪಿ ಅವರು ಯಾವತ್ತೂ ಕೂಡ ಮಾತಾಡ್ತಾರೆ, ಇಲ್ಲ 50 ವರ್ಷ ಮುಂದಕ್ಕೆ ಮಾತಾಡ್ತಾರೆ, ಇಲ್ಲ 2000 ವರ್ಷ ಹಿಂದಿನ ಮಾತು ಮಾತಾಡ್ತಾರೆ. ಸದ್ಯದಲ್ಲಿ ಇವಾಗಿರ್ತಕ್ಕಂಥ ಪರಿಸ್ಥಿತಿ ಬಗ್ಗೆ ಏನಾದ್ರೂ ಚರ್ಚೆ ಮಾಡಿ ಅಂದ್ರೆ, ಅದಕ್ಕೆ ಏನಾದ್ರೂ ಪರಿಹಾರ ಕೊಡ್ರಿ ಅಂದ್ರೆ ಅದಕ್ಕೆ ಯಾವುದೇ ಒಂದು ಪರಿಹಾರ ಇಲ್ಲ. ಅದಕ್ಕೆ ಯಾವುದೇ ರೀತಿಯಾದಂತ ಸಹಾಯ ಮಾಡೋದಕ್ಕೆ ಮುಂದೆ ಬರುವಂತದ್ದಿಲ್ಲ. ಬರೀ 2000 ವರ್ಷದ ಹಿಂದೆ ಮಾತು, 50 ವರ್ಷದ ಮುಂದೆ ಮಾತು. ವಿಕಸಿತ ಭಾರತ ಅಂತಂದ್ರೆ ಏನು ಅಂತ ಇವತ್ತರೆಗೂ ಗೊತ್ತಾಗಿಲ್ಲ ಸಭಾಧ್ಯಕ್ಷರೇ. ಇವ್ರ ಪ್ರಕಾರ ಬಡತನನ ಯಾವ ತರ ನಿರ್ಮೂಲನೆ ಮಾಡಿದ್ರೆ ಬಡತನ ರೇಖೆನ ಕಡಿಮೆ ಆಗಿ ಕೆಳಗ್ತಾ ಹೋದ್ರೆ ಬಡತನ ಕಡಿಮೆ ಆಗ್ತಾ ಹೋಗ್ತದೆ. ಇವ್ರ ಪರಿಕಲ್ಪನೆಯಲ್ಲಿ ಬಡತನನ ನಾವು ನಿರ್ಮೂಲನೆ ಮಾಡ್ಬೇಕಂದ್ರೆ, ಸಮಾಜನ ಮೇಲೆತ್ತಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಮರ್ತಿ ಬಡತನ ನಿರ್ಮೂಲನೆ ಅಂತಂದ್ರೆ ಬಡತನ ರೇಖೆನ ಕಡಿಮೆ ಮಾಡುವಂತದ್ದು ಅನ್ನಂತ ಒಂದು ಕಲ್ಪನೆ ಇವರೇನಿಟ್ಕೊಂಡಿದ್ದಾರೆ ಸಭಾಧ್ಯಕ್ಷರೇ, ಅತ್ಯಂತ ಖಂಡನೀಯವಾದಂಥದ್ದು. ಸನ್ಮಾನ್ಯ ಸಭಾಧ್ಯಕ್ಷರೇ, UPA ಸರ್ಕಾರದಲ್ಲಿ ನಾವು ನೋಡಿದ್ರೆ 2005ರಿಂದ 2015 ನಾವು UPA ಸರ್ಕಾರ ಮಾಡಿದಂತ ಸಾಧನೆ ಮಾಡಿದ್ರೆ GDPಯ ಬೆಳವಣಿಗೆ ಕೂಡ ಆಗ್ತಾ ಇತ್ತು. GDPಯ ಬೆಳವಣಿಗೆ ಜೊತೆಗೆ ಸಾಹುಕಾರರು ಮತ್ತೆ ಬಡವರ ಮಧ್ಯೆ ಇದ್ದಂತ ಅಂತರ ಏನಿತ್ತು, ಆ ಅಂತರ ಕಡಿಮೆ ಆಗ್ತಾ ಹೋಗ್ತಾ ಇತ್ತು ಸಭಾಧ್ಯಕ್ಷರೇ. ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಒಂದು NDA ಸರ್ಕಾರ ಕೇಂದ್ರದಲ್ಲಿ ಬಂದಾದ ನಂತರ ನಾವು ಸ್ಪಷ್ಟವಾಗಿ ಏನಂತ ನೋಡ್ತಾ ಇದೀವಿ ಅಂತಂದ್ರೆ, ಬಡವರು ಬಡವರಾಗೇ ಉಳ್ಕೊಂಡು ಹೋಗ್ತಾವ್ರೆ, ಬಡತನ ಜಾಸ್ತಿ ಆಗ್ತಾ ಇದೆ, ಸಾಹುಕಾರರೇ ಹೋಗ್ತಾ ಇದಾರೆ. ಬಡವರು ಮತ್ತೆ ಸಾಹುಕಾರ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ, ಡಿಸ್ಪ್ಯಾರಿಟಿ ಆಫ್ ಇನ್ಕಮ್ ಏನಾಗ್ತಾ ಇದೆ, ಇದು ದಿನೇ ದಿನೇ ಹೆಚ್ಚಾಗಿಯೇ ಹೋಗ್ತಾ ಇದೆ ಸಭಾಧ್ಯಕ್ಷೆ. ಅದರ ನಿರ್ಮೂಲನಕ್ಕೆ ಎತ್ತಬೇಕು ಅಂತ ಎರಡನೇ ಕೆಲಸ ಇವ್ರ ಪ್ರಕಾರ ಹೆಣ್ಮಕ್ಳಿಗಿರುತ್ತದ್ದು. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ
ಮನಮೋಹನ್ ಸಿಂಗ್ ಜಿ ನೇತೃತ್ವದ UPA ಸರ್ಕಾರ ಹೆಣ್ಮಕ್ಕಳ ಒಂದು ಸಬಲೀಕರಣಕ್ಕೆ, ಮಹಿಳೆಯರ ಸಬಲೀಕರಣಕ್ಕೆ MGNREJ ಬಿಲ್ ನ ತಂದು 58% ಹೆಣ್ಮಕ್ಳು, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಇವತ್ತು ಅವ್ರ ಬದುಕುಗಳನ್ನ ಕಟ್ಕೋತಾ ಇದ್ದಾರೆ. ಈ ಒಂದು MGNREJ ಕಾಯ್ದೆ ಪ್ರಕಾರವಾಗುತ್ತಂದ್ರೆ ಅದನ್ನ ಇವತ್ತು ನಿರ್ಮೂಲನೆ ಮಾಡಕ್ ಹೊರಟವರಲ್ಲ, ಇವ್ರು ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಸಭಾಧ್ಯಕ್ಷರೇ. ಇದು ಸಭಾಧ್ಯಕ್ಷರೇ, ಮತ್ತೊಂದು ವಿಷಯ ಏನಂತಂದ್ರೆ ಇವತ್ತು ಇವ್ರೇನು ಈ ಕಾಯ್ದೆನ ತಂದಿದ್ದಾರೆ, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೂರಲ್ ಅಂಡ್ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್, ಗ್ರಾಮೀಣ ಅಂತ ಏನಂತ ಹೇಳ್ತವ್ರೆ ಸಭಾಧ್ಯಕ್ಷರೇ, ಅದನ್ನ ಚಿಕ್ಕದಾಗಿ ಮಾಡಿ ಚುಟ್ಕಾಗಿ ಮಾಡಿದ್ರೆ ಶ್ರೀರಾಮ್ಜಿ ಅಂತ ಸಿಕ್ಕಿದೆ ಸಭಾಧ್ಯಕ್ಷರೇ. ಇವತ್ತು ನಾನು ಇವ್ರನ್ನ ಕೇಳಂತದ್ದು, ರಾಮ್ ಸೀತೆ ಮಾತೆಗೆ ಅತ್ಯಂತ ಗೌರವ ತೋರಿಸಿದಂತ ಪುರುಷರು ಯಾರಾದ್ರೂ ಇದ್ರೆ ಅದು ಶ್ರೀರಾಮನ ಹೆಸರಲ್ಲಿ ಯಾಕೆ ಈ ರೀತಿಯಾದಂತ ಅನ್ಯಾಯಗಳನ್ನ, ಅಪಚಾರಗಳನ್ನ ತಾವು ಮಾಡ್ತಾ ಇದ್ದೀರಾ? ಇದಕ್ಕೇನಾದ್ರೂ ಹೆಸರು ತಾವಿಡಲೇಬೇಕು ಅಂತಂದ್ರೆ ನಾನು ಇವರಲ್ಲಿ ಮನವಿ ಮಾಡ್ಕೊಳ್ಳೋದು, ಇದಕ್ಕೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ಮ್ಯಾನ್ಯುಯಲ್ ಲೇಬರ್ ಓರಿಯೆಂಟೆಡ್ ಡೈಲಿ ಇನ್ಕಮ್ ಅಂತ ಮಾಡಿ ಮೋದಿಜಿ ಅಂತ ಮಾಡಿ. ಯಾಕೆ ರಾಮ್ ಹೆಸರಲ್ಲಿ ಅನ್ಯಾಯ ಮಾಡ್ತೀರಾ? ಅನ್ಯಾಯ ಮಾಡೋದಾದ್ರೆ ಮಹಿಳೆಯರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಇವರೆಲ್ಲರಿಗೂ ಕೂಡ ನೀವು ಅನ್ಯಾಯ ಮಾಡದೆ ಆದ್ರೆ ನಿಮ್ಮ ಹೆಸರಲ್ಲಿ ಮಾಡ್ರಿ, ಮೋದಿಜಿ ಅಂತಾನೆ ಹೇಳ್ರಿ ಅದಕ್ಕೆ ಹೆಸರು. ಯಾಕೆ ರಾಮ್ ಹೆಸರಲ್ಲಿ ಅನ್ಯಾಯ ಮಾಡ್ತೀರಾ? ಪ್ರಧಾನ ಮಂತ್ರಿ ಜಿ ಅಂತಿಡ್ರಿ. ಪ್ರಧಾನ ಮಂತ್ರಿ ಹೆಸರಲ್ಲಿ ಹೆಂಗಸರಿಗೆ ಅನ್ಯಾಯ ಆಗ್ತಾ ಇದೆ, ದಲಿತರಿಗೆ ಅನ್ಯಾಯ ಆಗ್ತಾ ಇದೆ, ಪರಿಶಿಷ್ಟ ವರ್ಗದವ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಪ್ರಧಾನ ಮಂತ್ರಿಗಳ ಹೆಸರಲ್ಲಿ, ಮೋದಿಜಿ ಅವರ ಹೆಸರಲ್ಲಿ ಶಾಚಿ ಅಂತ. ಯಾಕಂದ್ರೆ ಬಿಜೆಪಿ ಅವರೆಲ್ಲ ಇವತ್ತು ಏನು ಕೇಂದ್ರದಲ್ಲಿರ್ತಕ್ಕಂಥ ಆಡಳಿತದವರ ಕೈಬೊಂಬೆಗಳಾಗಿ ಪರಿವರ್ತನೆ ಆಗಿ ರಾಜ್ಯದ ಹಿತಾಸಕ್ತಿಗಳನ್ನ, ರಾಜ್ಯದ ಪ್ರಜೆಗಳ ಹಿತಾಸಕ್ತಿನ ನೀವು ಸಂಪೂರ್ಣವಾಗಿ ಮರ್ತಿದ್ದೀರಾ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತಿನ ಒಂದು ಸಂದರ್ಭದಲ್ಲಿ ನನ್ನ ಒಂದು ಪ್ರಶ್ನೆ ಏನಂತಂದ್ರೆ, ಪದೇ ನಾವು ಕೇಳಂತದ್ದು ವಿಕಸಿತ ಭಾರತ ಅಂತ ಹೇಳ್ತಾರೆ. ಈ ವಿಕಸಿತ ಭಾರತ ಏನು ಅಂತೇಳಿ ಇವತ್ತವರೆಗೂ ಕೂಡ ಸ್ಪಷ್ಟವಾಗಿ ನಮ್ಗೆ ಯಾವುದೇ ಒಂದು ಮಾಹಿತಿ ಇಲ್ಲ. ಏನ್ ವಿಕಸಿತ ಭಾರತ? 2047ನೇ ಇಸ್ವಿಯಲ್ಲಿ ವಿಕಸಿತ ಭಾರತ ಮಾಡ್ತೀವಂತ ನೀವು ಹೇಳ್ತೀರಲ್ಲ, ಆ ವಿಕಸಿತ ಭಾರತ ಅಂದ್ರೆ ಅದ್ರ ಅರ್ಥ ಏನು ಅಂತ ಇವತ್ತವರೆಗೂ ಗೊತ್ತಾಗಿಲ್ಲ. ಬಿಜೆಪಿ ಅವರು ಯಾವತ್ತೂ ಕೂಡ ಮಾತಾಡ್ತಾರೆ, ಇಲ್ಲ 50 ವರ್ಷ ಮುಂದಕ್ಕೆ ಮಾತಾಡ್ತಾರೆ, ಇಲ್ಲ 2000 ವರ್ಷ ಹಿಂದಿನ ಮಾತಾಡ್ತಾರೆ. ಸದ್ಯದಲ್ಲಿ ಇವಾಗಿರ್ತಕ್ಕಂಥ ಪರಿಸ್ಥಿತಿ ಬಗ್ಗೆ ಏನಾದ್ರೂ ಚರ್ಚೆ ಮಾಡಿ ಅಂದ್ರೆ, ಅದಕ್ಕೆ ಏನಾದ್ರೂ ಪರಿಹಾರ ಕೊಡ್ರಿ ಅಂದ್ರೆ ಅದಕ್ಕೆ ಯಾವುದೇ ಒಂದು ಪರಿಹಾರ ಇಲ್ಲ. ಅದಕ್ಕೆ ಯಾವುದೇ ರೀತಿಯಾದಂತ ಸಹಾಯ ಮಾಡೋದಕ್ಕೆ ಮುಂದೆ ಬರುವಂತದ್ದಿಲ್ಲ. ಬರೀ 2000 ವರ್ಷದ ಹಿಂದೆ ಮಾತು, 50 ವರ್ಷದ ಮುಂದೆ ಮಾತು. ವಿಕಸಿತ ಭಾರತ ಅಂತಂದ್ರೆ ಏನು ಅಂತ ಇವತ್ತವರೆಗೂ ಗೊತ್ತಾಗಿಲ್ಲ ಸಭಾಧ್ಯಕ್ಷರೇ. ಇವ್ರ ಪ್ರಕಾರ ಬಡತನ ಯಾವ ತರ ನಿರ್ಮೂಲನೆ ಮಾಡಿದ್ರೆ, ಬಡತನ ರೇಖೆನ ಕಡಿಮೆ ಆಗಿ ಕೆಳಗ್ತಾ ಹೋದ್ರೆ ಬಡತನ ಕಡಿಮೆ ಆಗ್ತಾ ಹೋಗ್ತದೆ. ಇವ್ರ ಪರಿಕಲ್ಪನೆಯಲ್ಲಿ ಬಡತನ ನಾವು ನಿರ್ಮೂಲನೆ ಮಾಡ್ಬೇಕಂದ್ರೆ, ಸಮಾಜನ ಮೇಲೆತ್ತಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಮರ್ತಿ ಬಡತನ ನಿರ್ಮೂಲನೆ ಅಂತಂದ್ರೆ ಬಡತನ ರೇಖೆನ ಕಡಿಮೆ ಮಾಡೋಂಥದ್ದು ಅನ್ನಂತ ಒಂದು ಕಲ್ಪನೆ ಇವರೇನು ಇಟ್ಕೊಂಡಿದ್ದಾರೆ ಸಭಾಧ್ಯಕ್ಷರೇ, ಅತ್ಯಂತ ಖಂಡನೀಯವಾದಂಥದ್ದು. ಸನ್ಮಾನ್ಯ ಸಭಾಧ್ಯಕ್ಷರೇ, UPA ಸರ್ಕಾರದಲ್ಲಿ ನಾವು ನೋಡಿದ್ರೆ 2005ರಿಂದ 2015 ನಾವು UPA ಸರ್ಕಾರ ಮಾಡಿದಂತ ಸಾಧನೆ ಮಾಡಿದ್ರೆ GDPಯ ಬೆಳವಣಿಗೆ ಕೂಡ ಆಗ್ತಾ ಇತ್ತು. GDPಯ ಬೆಳವಣಿಗೆ ಜೊತೆಗೆ ಸಾಹುಕಾರ ಮತ್ತೆ ಬಡವರ ಮಧ್ಯೆ ಇದ್ದಂತ ಅಂತರ ಏನಿತ್ತು, ಆ ಅಂತರ ಕಡಿಮೆ ಆಗ್ತಾ ಹೋಗ್ತಾ ಇತ್ತು ಸಭಾಧ್ಯಕ್ಷರೇ. ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಒಂದು NDA ಸರ್ಕಾರ ಕೇಂದ್ರದಲ್ಲಿ ಬಂದಾದ ನಂತರ ನಾವು ಸ್ಪಷ್ಟವಾಗಿ ಏನಂತ ನೋಡ್ತಾ ಇದೀವಿ ಅಂತಂದ್ರೆ, ಬಡವರಾಗೇ ಉಳ್ಕೊಂಡು ಹೋಗ್ತಾವ್ರೆ, ಬಡತನ ಜಾಸ್ತಿ ಆಗ್ತಾ ಇದೆ, ಸಾಹುಕಾರರೇ ಹೋಗ್ತಾ ಇದಾರೆ. ಬಡವರು ಮತ್ತೆ ಸಾಹುಕಾರ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ, ಡಿಸ್ಪ್ಯಾರಿಟಿ ಆಫ್ ಇನ್ಕಮ್ ಏನಾಗ್ತಾ ಇದೆ, ಇದು ದಿನೇ ಹೆಚ್ಚಾಗಿ ಹೋಗ್ತಾ ಇದೆ ಸಭಾಧ್ಯಕ್ಷರೇ. ಅದರ ನಿರ್ಮೂಲನಕ್ಕೆ